ಮುಸ್ಲಿಂ ಮಹಿಳೆಯರನ್ನ ಮಾತನಾಡಿಸಿದ್ರು ರಾಧಾ ಹಿರೇಗೌಡರವರು. ಅವರ ವರ್ಷನ್ ಏನು ಅಂತ ಅವ್ರು ಹೇಳ್ಕೊಂಡ್ರು. ಮತ್ತೆ ಹಿಂದೂ ಮಹಿಳೆಯರನ್ನು ಕೂಡ ಮಾತನಾಡಿಸಿದ್ದಾರೆ ರಾಧಾ ಹಿರೇಗೌಡರವರು. ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಹಿಂದೂ ಮಹಿಳೆಯರು ನೋಡ್ತಾ ಹೋಗೋಣ. ಈ ಚೆನ್ನೇಗೌಡ ಬಡಾವಣೆ ಈಗ ತುಂಬಾ ಫೇಮಸ್ ಆಗಿರೋದು ಬಿಕಾಸ್ ಚೆನ್ನೇಗೌಡ ಬಡಾವಣೆಯ ಜನ ಈ ಹಿಂದೆ 2017ರಿಂದ ಕಂಟಿನ್ಯೂಸ್ ಆಗಿ ಇಲ್ಲಿ ಈ ಚೆನ್ನೇಗೌಡ ಬಡಾವಣೆಯ ಮುಂದೆನೆ ಆ ಮಸೀದಿ ಇರೋದು, ಎಲ್ಲಿ ಕಲ್ಲೆಸ್ತಿದ್ದಾರೆ ಆ ಮಸೀದಿ ಇರೋದು ಇಲ್ಲೇ. ಸೊ ರಸ್ತೆಯಲ್ಲಿ ಓಡಾಡಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಧ್ವಜಸ್ತಂಭ ಮಾಡಕ್ ಹೇಳಿದ್ವಿ. ಸಿದ್ಧಾರ್ಥ ನಗರ ಮತ್ತು ಚೆನ್ನೇಗೌಡ ಬಡಾವಣೆ ಜನರೆಲ್ಲರೂ ಸೇರಿ ಒಂದು ಧ್ವಜಸ್ತಂಭ ಮಾಡಕ್ ಹೇಳಿದ್ವಿ, ಅದನ್ನು ಮಾಡೋದಕ್ಕೆ ಬಿಟ್ಟಿಲ್ಲ. ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಮಸೀದಿ ಮುಂದೆ ತಮಟೆ ಹೊಡೆಯಂಗಿಲ್ಲ, ಯಾರಾದ್ರೂ ಸತ್ತ ಶವಗಳನ್ನ ತಗೊಂಡು ಹೋಗಂಗಿಲ್ಲ. ಎಸ್ಪೆಷಲಿ ಹೆಣ್ಮಕ್ಳು ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ, ಗಂಡ್ ಮಕ್ಳಿಗಿಂತ ಹೆಚ್ಚಾಗಿ. ಸೊ ಇವತ್ತು ಈ ಬಡಾವಣೆಯ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಲ್ಲ ಮೇಡಮ್, ಎಲ್ಲ ಸಾಮೂಹಿಕ ಗಣೇಶ ಹೋಗಿದೆ, ನಿಮ್ ಗಣೇಶ ಇನ್ನೂ ಇದ್ದಾರೆ ಸರ್? ಕಾರಣ ಇಷ್ಟೇ ಮೇಡಮ್, ಏನಿಲ್ಲ, ಗಲಾಟೆ ಆಗಿದ್ದಿಲ್ಲೇ, ಸಮಸ್ಯೆ ಆಗಿದ್ದು ಇಲ್ಲೇನೆ. ನಮ್ಗೆ ಕಲ್ಲೆಸ್ದು ನಮ್ಮ ಮಕ್ಳುಗಳಿಗೆ ಇನ್ನು ಗಾಯನೇ ಅವನಿಗಿಲ್ಲ ಆಗಿರೋದು. ಇವತ್ತು ಸಂಭ್ರಮದಲ್ಲಿ ತಗೊಂಡೋಗಿ ಅಂತ ಹೇಳಿದ್ರೆ ಒಂಥರ ಇದು ಸೂತ್ ಕೂತ್ ಮನೆ ತರ ಆಗ್ಬಿಟ್ಟಿದೆ. ಇಷ್ಟು ಬೇಗ ನಾವು ಸಂಭ್ರಮಾಚರಣೆ ಮಾಡ್ಬೇಕಾ ಅನ್ನೋದು ಅವ್ರ ಮನ್ಸಲ್ಲಿ, ಎಲ್ಲರ ಮನ್ಸಲ್ಲೂ ಇದೆ. ಪ್ರತಿ ಸಲನು 21 ದಿನದ ನಂತರನೇ ಬಿಡ್ತಾ ಇದ್ದು. ಹೌದು, ಖಂಡಿತ 21 ದಿನದ ನಂತರನೇ ನಾವು ಬಿಡ್ತಾ ಇರೋದು. ಆದ್ರೆ ಪ್ರತಿ ಸಲನು ಗಲಾಟೆ ಅಂತೂ ಇದ್ದಿದ್ದೇನೆ. ಈ ತರದ ಘಟನೆಗಳು ಪ್ರತಿ ವರ್ಷ ನಡೆದಿದಾವ? ಹೌದು ಮೇಡಮ್, ಆಗ್ತಾ ಇದೆ ಪ್ರತಿ ವರ್ಷ. ಹೌದು ಮೇಡಮ್, ಹೋದ ವರ್ಷ ಆಗಿದೆ. ಪ್ರತಿ ವರ್ಷ ನಡೀತಾ ಇದೆ ಅಂತ ಅನ್ನೋದಾದ್ರೆ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು? ನಿಮ್ಮಲ್ಲಿ ಯಾಕೆ ಸೌಹಾರ್ದ ತರ್ಲಿಲ್ಲ? ನಿಮ್ ಸಮಸ್ಯೆ ಯಾಕೆ ಬಗೆಹರಿಸಲಿಲ್ಲ? ಈ ಸರಿನೇ ಆಗಿದೆ ಅನ್ನೋ ತರದಲ್ಲಿ ಯಾಕೆ ಬಿಂಬಿತ ಆಗ್ತಾ ಇದೆ? ಇಲ್ಲ ಮೇಡಮ್, ವರ್ಷ ಆಗ್ತಾ ಇದೆ. ಆದ್ರೆ ಆಗ್ತಾ ಇದ್ರು ಕೂಡ ಹೈಯೆಸ್ಟ್ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕಲ್ಲ? ಕೊಟ್ಟಿದ್ರು ಮೇಡಮ್, ಆದ್ರೆ ಕೊಟ್ಟಿದ್ರು ಸ್ವಲ್ಪ ಪೊಲೀಸ್ಗಳು ಇರ್ತಾರಲ್ಲ, ಅವ್ರೇನಂತಾರೆ ನಮ್ನೆ ಸಮಾಧಾನ ಮಾಡಿ ಹೆಂಗಸರೆಲ್ಲ ಗಣೇಶನ್ ಮುಂದೆ ಹೋಗಂಗಿಲ್ಲ, ಹುಡುಗರು ಮಾತ್ರ ಹೋಗ್ಬೇಕು, ನೀವು ಬೈಕ್ ನ ಅನೌನ್ಸ್ ಮಾಡಂಗಿಲ್ಲ. ಅಷ್ಟೇ ಇರೋದು ಹೆಣ್ಮಕ್ಳಿಗೆ. ಹೌದು ಮೇಡಮ್, ಹೋದ್ಸಲ ಅರ್ಧ ಬರ್ಧ ಹೋಗಿ ಅರ್ಧ ರೋಡ್ ಬಂದಿದೀವಿ ಮೇಡಮ್ ನಾವು. ಪೊಲೀಸ್ನವರು ವಾಪಸ್ ಕಳಿಸಿದಾರೆ. ನಿಮ್ಗೆ ಹೆಂಗಸರುಗಳಿಗೆ ಮನೆ ಕೆಲಸ ಇಲ್ವಾ? ನಿಮ್ಗೆ ಯಾಕೆ ಬರ್ತೀರಾ ನೀವು? ಗಂಡ್ ಮಕ್ಳು ಬಿಡ್ಕೋತಾರೆ, ನಿಮ್ಗೆ ಯಾಕೆ ಬಂದಿದ್ದೀರಾ? ನಿಮ್ ಮಕ್ಳು ಮರಿ ಇಲ್ಲೋ ಮನೇಲಿ ಭಾಗವಹಿಸಿ? ನಮ್ಮೂರ್ ಕಡೆ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡಿ ಗಣೇಶನ ಬಿಟ್ಟು ಬರ್ರಿ. ಇವಾಗ ನಾವ್ ಈದ್ ಮಿಲಾದ್ ಮಾಡಿದಾಗ ಗಣೇಶನ ಕೂರ್ಸಿದಾರಲ್ಲ, ಅಲ್ಲಿ ಬಂದು ಅವರು ಡ್ಯಾನ್ಸ್ ಮಾಡ್ಕೊಂಡು ಆ ಬಾವುಟಗಳನ್ನ ಆರಿಸ್ಕೊಂಡೆಲ್ಲ ಹೋದ್ರು. ನಾವ್ ಸುಮ್ನೆ ತಾನೇ ಇದ್ವಿ, ನಾವೇನಾದ್ರು ಮಾತಾಡಿದ್ವಾ? ನಾವ್ ಜಗಳ ಮಾಡಿದ್ವಾ? ನಾವೇನು ಕೇಳಲಿಲ್ಲ. ಯಾಕೆ ಅಂತಂದ್ರೆ ಅವರು ನಮ್ಮ ಅಣ್ಣ ತಮ್ಮನ ತರ ಇದ್ದಾರೆ, ಇಲ್ಲೆಲ್ಲ ನಾವು ಒಂದೇ ಅಂತ ಅನ್ಕೊಂಡ್ ನಾವ್ ಸುಮ್ನೆ ಇದ್ವಿ. ನಾವು ಬಿಡ್ಬೇಕಾದ್ರೆ ಮಾತ್ರ ಯಾಕೆ ಈ ತರ ಮಾಡಿದ್ರು? ನೀವೆಲ್ಲ ಒಂದೇ ತಾನೆ. ಚೆನ್ನೈಗೌಡ ಬಡಾವಣೆಯಲ್ಲೇ ಮಾತ್ರ ಯಾಕೆ ಹಿಂಗಾಗ್ತದೆ ಮೇಡಮ್? ಅದು ಪ್ರತಿ ವರ್ಷನೂ ಆತರ ಆಗ್ತಾ ಇತ್ತು. ನಾವೇನು ಅಂತಂದ್ರೆ ಈಗ ನಾವು ಪ್ರತಿ ವರ್ಷನೂ ಅವ್ರು ಆತರ ಮಾಡಿದಾಗ ಈಗ ಪ್ರತಿಯೊಬ್ರು ಈಗ ಮುಖಂಡರು ಬಂದು ಹೋಗ್ಲಿ ಬಿಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಆಯ್ತು ಅಂತ ಮನೆ ಕಳಿಸ್ಬಿಡ್ತಾ ಇದ್ರು ಮೇಡಮ್. ಈಗ ನಾವ್ ಎಲ್ಲಿಗೂ ಆ ದಾರಿಲಿ ಹೋಗ್ಬಾರ್ದು. ಆಮೇಲೆ ಮಸೀದಿ ಮುಂದೆ ಡ್ಯಾನ್ಸ್ ಮಾಡ್ಬೇಡಿ ಅಂತಂತಾರೆ. ಈಗ ನೀವು ಮಸೀದಿ ಮುಂದೆ ನಾವು ಡ್ಯಾನ್ಸ್ ಮಾಡಲ್ಲ ಮೇಡಮ್, ಒಪ್ಕೊಳ್ತೀವಿ. ಇವಾಗ ನಾವು ಈಗ DJ ಹಾಕಲ್ಲ ಮೇಡಮ್, ಒಪ್ಕೊಳ್ತೀವಿ. ನಾವು ಯಾವುದೇ ಒಂದು ಸಾವಿಗಾದ್ರೂ ಅವ್ರ ಪರ್ಮಿಷನ್ ತಗೊಂಡು ನಮ್ ದೇವ್ರಿಗೆ ನಾವು ಪೂಜೆ ಮಾಡೋ ಅವಶ್ಯಕತೆ ಏನೈತೆ? ಯಾರ ಪರ್ಮಿಷನ್ ತಗೋಬೇಕು? ಈಗ ಅವ್ರು ಮಾಡ್ಬೇಡಿ, ಎಲ್ಲಿ ಕೂಗ್ಬೇಡಿ. ಈಗ್ಲೂ ನಿನ್ನೆ ಒಂದ್ ವಿಡಿಯೋದಲ್ಲಿ ಹೇಳೋರಲ್ಲ ಮೇಡಮ್, ಮುಸ್ಲಿಮ್ಸ್ ಅವರು ಇಲ್ಲೇ ಇತ್ತ ದಾರಿ, ಈ ರಸ್ತೆಲೆ ಓಡಾಡ್ಬೇಕು ಅಂತ ಕೇಳಿದಾಗ ನಮ್ ಹಿಂದೂಗಳೆಲ್ಲ ಎಲ್ಲಿದ್ದಾರೆ ಮೇಡಮ್? ಇವಾಗ ಅದನ್ನ ಕ್ವಶನ್ ಮಾಡಿದಾಗ ನಾವ್ ಇವರೆಲ್ಲ ಹಿಂದೂಗಳಲ್ವಾ? ಎಲ್ಲೋದ್ರು ಹಿಂದೂಗಳೆಲ್ಲ, ಅವರೆಲ್ಲ ಕೇಳ್ಬೇಕು.